4.5 ವರ್ಷದ ಹಿಂದೆನೆ ರೆಡಿ ಆಗಿತ್ತಂತೆ. ಅಂಡ್ ಇವಾಗ ಫೈನಲಿ ಇದನ್ನ ಸೌತರ್ನ್ ಸರ್ಕಲ್ ಅಲ್ಲಿ ಇನ್ಸ್ಟಾಲ್ ಮಾಡ್ತಾ ಇದ್ದಾರೆ. ಇನ್ಫ್ಯಾಕ್ಟ್ ಸ್ಟಾರ್ಟಿಂಗ್ ಅಲ್ಲಿ ಕಾಂಟ್ರವರ್ಸಿ ಇತ್ತು, ಕಿತ್ತೂರು ರಾಣಿ ಚೆನ್ನಮ್ಮ ಫಿಲ್ಮ್ ಅಲ್ಲಿ ಮಲ್ಲ ಸರ್ಜನ ಪಾತ್ರ ಮಾಡಿದ್ರಲ್ಲ, ಆ ಒಂದು ಪಾತ್ರ ತರಾನೇ ಇರಬೇಕು ಮೂರ್ತಿ ಅಂತ. ಆಮೇಲೆ ಹೇಳಿದ್ರು ಇಲ್ಲ 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 ಕಸ್ತೂರಿ ನಿವಾಸದ್ದೇ ಬೇಕು ಅಂತ, ಪಾರಿವಾಳ ಇಟ್ಕೊಂಡಿರೋದು ಒಂದು ಕೈಯಲ್ಲಿ ಅಂತ. ಫೈನಲ್ ಆಗಿ ಏನ್ ಬರುತ್ತೆ ನಿಮ್ಗೆ ಗೊತ್ತಾಗುತ್ತೆ, ಸ್ವಲ್ಪ ದಿನಗಳಲ್ಲೇ ಸೌತರ್ನ್ ಸರ್ಕಲ್ ಅಲ್ಲಿ ನಮ್ಮ ಅಣ್ಣವರ ಈ ಒಂದು ಸ್ಟ್ಯಾಚ್ಯೂ ಬರ್ತಾ ಇದೆ. ಇದು ಬೆಂಗಳೂರಿನ ಹೊಸ ಪಾಪ್ಯುಲರ್ ಲ್ಯಾಂಡ್ ಮಾರ್ಕ್ ಆಗ್ಬಿಡುತ್ತೆ. ಸೊ ಬೆಂಗಳೂರಿನ ಹೊಸ ಲ್ಯಾಂಡ್ ಮಾರ್ಕ್ಗಳು ಯಾವುದು ಅಂತ ಹುಡುಕ್ತಾ ಇದ್ದೀನಿ. ಈಗ ನನ್ನ ಜೊತೆ ಸಂಜಯ್. ಹೌದು, ಅದು ಹೊಸ ಲ್ಯಾಂಡ್ ಮಾರ್ಕ್ ಆಗುತ್ತೆ ಅಂತ ಹೇಳ್ತಾ ಇದ್ದೀರಾ. ವೆರಿ ನೈಸ್. ಈಗ ನನ್ನ ಜೊತೆ ಕೇಶವ್ ಇದ್ದಾರೆ. ಗುಡ್ ಮಾರ್ನಿಂಗ್ ಕೇಶವ್. ಗುಡ್ ಮಾರ್ನಿಂಗ್ ರಚನಾ. ಕೇಶವ್ ಹೇಳಿ, ಬೆಂಗಳೂರಿನ ಅತಿ ಪಾಪ್ಯುಲರ್ ಲ್ಯಾಂಡ್ ಮಾರ್ಕ್ ಯಾವುದು ಹೊಸದಾಗಿರೋದು? ಈಗ ಇತ್ತೀಚೆಗೆ ರಾಕ್ಲೈನ್ ಮಾನ್ ಅಂತ ಬಂದಿದೆ ಜಾಲಹಳ್ಳಿ ಸರ್ಕಲ್ ಅಲ್ಲಿ. ಹೌದು, ಅದು ಮೊದಲೆಲ್ಲ ಈಸ್ಟ್ ವೆಸ್ಟ್, ಜಾಲಹಳ್ಳಿ ಈಸ್ಟ್ ವೆಸ್ಟ್ ಅಂತ ಕನ್ಫ್ಯೂಸ್ ಆಗ್ತಾ ಇತ್ತು. ಈಗ ಎಲ್ಲರೂ ಈಗ ಜಾಲಹಳ್ಳಿ ಸರ್ಕಲ್ ಹತ್ರ ಇರೋ ರಾಕ್ಲೈನ್ ಮಾಲ್ ಅಂತ ಹೇಳ್ತಾ ಇದಾರೆ. ಹೊಸದಾಗಿ ಬಂದಿರೋದು. ಇನ್ನೊಂದು ಬಂದ್ಬಿಟ್ಟು ಯಶವಂತಪುರ ಹತ್ರ ಇರೋ ಮೆಟ್ರೋ ಇದೆಯಲ್ಲ, ಕೇಶನ್ ಕೆರೆ, ಅದು ಒಂದು ಲ್ಯಾಂಡ್ ಮಾರ್ಕ್ ಆಗಿದೆ. ಹೌದು. ಇನ್ನೊಂದಿದೆ, ಮೊದಲೆಲ್ಲ ಜಯದೇವ ಹಾಸ್ಪಿಟಲ್ ಅಂತ ಹೇಳ್ತಾ ಇದ್ರೆ, ಈಗ ಇನ್ನೊಂದಿದೆ ಐತಲ್ಲ ಕಡೆ ಮಾರ್ನಿಂಗ್ ಅಲ್ಲಿ ರಚನಾ ಮಾತಾಡ್ತಾರಲ್ಲ ಆಫೀಸ್ ಅಲ್ಲಿ ಅಂತ. ಹೌದು ಹೌದು. ಥ್ಯಾಂಕ್ ಯು ಸೋ ಮಚ್. ಅದು ಬೇರೆ ಸಿಂಪಲ್ ಆಗಿ ಒಂದು ಲವ್ ಸ್ಟೋರಿ ಬೇರೆ ಆಕ್ಟ್ ಮಾಡ್ಬಿಟ್ಟಿದ್ರಿಂದ ಇನ್ನೂ ಫೇಮಸ್ ಆಗ್ಬಿಟ್ಟಿದೆ ಬಿಲ್ಡಿಂಗ್. ಮಳೆ ಬರ್ತಾ ತರ್ತಾರಲ್ಲ ಬಿಲ್ಡಿಂಗ್ ನ. ಹೌದು ಹೌದು. ತುಂಬಾ ಚೆನ್ನಾಗಿ ಮಾಡಿದಿರ ರಚನಾ. ಹೇಳೇ ಇಲ್ಲ ನೀವು ನನಗೆ. ಜನರಿಗೆ ಫೈನಲ್ ಆಗಿ ಶಾಕ್ ಸಿಗ್ಲಿ ಅಂತಾನೆ ಹೇಳಿರ್ಲಿಲ್ಲ. ನಿಜಲ್ಲ ಒಳ್ಳೆ ಶಾಕ್ ಸಿಕ್ತು ಕುತ್ಕೊಳ್ತಿದ್ದಾಗೆ. ಈಗ ನನ್ನ ಜೊತೆ ರಮೇಶ್ ಇದ್ದಾರೆ. ಗುಡ್ ಮಾರ್ನಿಂಗ್ ರಮೇಶ್. ನೀವ್ ಹೇಳಿ, ಬೆಂಗಳೂರಿನ ಅತಿ ಪಾಪ್ಯುಲರ್ ಹೊಸ ಲ್ಯಾಂಡ್ ಮಾರ್ಕ್ ಯಾವುದು?